ಅಂಥವರುಗಳಲ್ಲಿ ಶ್ರೀಮತಿ ಗೌರವತಾಯಿ ಪಾಟೀಲ್, ಬಾಬುರಾವ್ ಮುಳೆ, ಶ್ರೀ ರಾವತ್ಮಲ್ ಚಂಡಕ್, ಶ್ರೀ ರಾಮದಯಾಳ್ ಚಂಡಕ್, ಶ್ರೀ ನಿಂಗಪ್ಪ ಬೆಳಗಲಿ, ಶ್ರೀ ಚನ್ನವೀರಪ್ಪ ಮಂಡಿ, ಶ್ರೀ ಸಿದ್ದರಾಯಪ್ಪ ಚರ್ಕಿ, ಶ್ರೀ ರಾಮಬಾಬು ಚುಂಚೂರ್, ಶ್ರೀ ಸಾಧುರಪ್ಪ ಸಂಗಿ, ಇತ್ತೀಚೆಗೆ ನಮ್ಮ MS ಮುನ್ನೋಳಿ ಸರ್ ಅವರು, ಅದೇ ರೀತಿಯಾಗಿ ಇತ್ತೀಚಿನ ಶ್ರೀ ಚನ್ನಬಸಪ್ಪ ಸುಟ್ಟಟ್ಟಿ ಸರ್ ಅವರು, ಹಾಗೆಯೇ ಶರಣ್ ಸುಟ್ಟಟ್ಟಿ ಸರ್ ಅವರು, ಅದೇ ರೀತಿಯಾಗಿ ಇನ್ನೂ ಅನೇಕರು ಸಾಕಷ್ಟು ತನುಮನದಿಂದ ಸಹಾಯ ಮಾಡಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು STC ಕಾಲೇಜಿನ ಭವ್ಯ ಇತಿಹಾಸ ಹಾಗೂ ಕಾಲೇಜಿನ ಬೆಳವಣಿಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಜಮಖಂಡಿ ಡಿವಿಷನ್ದಲ್ಲಿ ಈ ವಾಣಿಜ್ಯ ಮಹಾವಿದ್ಯಾಲಯ ಇರದೇ ಇರುವಂಥ ಸಂದರ್ಭದಲ್ಲಿ ಈ ಕಾಲೇಜನ್ನು ಪ್ರಾರಂಭ ಮಾಡಿ ಒಂದು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರುವಂಥ ಈ ಕಾಲೇಜನ್ನು ಪ್ರಾರಂಭ ಮಾಡಿರುವಂಥ ಎಲ್ಲ ಹಿರಿಯರು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂಥ ಎಲ್ಲ ಹಿರಿಯರಿಗೆ ಮತ್ತು ತಾವು ಈ ಕಾಲೇಜಲ್ಲಿ ಕಲಿತು ಈ ಕಾಲೇಜಿಗೆ ಮನೆತನಕ್ಕೆ ಈ ಭಾಗಕ್ಕೆ ಹೆಸರು ತಂದಿರುವಂಥ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಈ ಭಾಗದ ಜನರ ಪರವಾಗಿ ನಿಮಗೆ ವಂದನೆಯ ಅಭಿನಂದನೆಗಳನ್ನು ಮಾಡಿಕೊಳ್ಳಲು. ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಹಾಗೂ ಶರಣಬಸವ ಶಿವಾಚಾರ್ಯ ಶ್ರೀಗಳು ಸೇರಿದಂತೆ ಅನೇಕ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಉಮಾಶ್ರೀ ಅವರು ಈ ಅವಕಾಶ ಬಂದ ಸಂತಸ ವ್ಯಕ್ತಪಡಿಸಿದರು. ಒಂದು ಸಂಸ್ಕಾರಯುತ ಸಾಂಸ್ಕೃತಿಕ ನಗರಿಯಾಗಿರ್ತಕ್ಕಂಥ ಬನಹಟ್ಟಿಗೆ, ಅಂತಹ ಸಾಂಸ್ಕೃತಿಕ ನಗರಿಗೆ ಉಮಾಶ್ರೀ ಅಂತ ಸಾಂಸ್ಕೃತಿಕ ಹೆಣ್ಮಗಳು ಬಂದು MLA ಆಗಿ ಮಿನಿಸ್ಟರ್ ಆಗಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂತಹ ವೇದಿಕೆಯಲ್ಲಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸಾಧಕರ ಮುಂದೆ ಬಹು ಸಣ್ಣ ಸಾಧಕ, ಎನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣನವರು ಹೇಳೋ ಹಾಗೆ ನನ್ನಂತಹ ಸಣ್ಣ ಸಾಧನೆಯನ್ನ ಮಾಡಿದಂಥ ಹೆಣ್ಣು ಮಗಳನ್ನ ಕರೆದು ಅತಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಹಾನುಭಾವರಿಗೆ ನನ್ನ ಕೈಯಿಂದ ಒಂದು ಪ್ರಶಸ್ತಿ ಪುರಸ್ಕಾರದ ಪತ್ರವನ್ನು ನಾನು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದವಂತ ತಿಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ, ಸಂಸ್ಥೆ ಕೊಟ್ಟಂತ ಆಶೀರ್ವಾದ ಅಂತ ಭಾವಿಸಿ ಈ ಹಿರಿಯರೆಲ್ಲರ ಆಶೀರ್ವಾದವನ್ನ ಇವತ್ತಿನ ದಿವಸ ನಾನು ಬೇಡ್ತಾ ನಿಮ್ಮೆಲ್ಲರಿಗೂ ಶುಭವಾಗಿರಲಿ. ಇವು ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದವರು ಹಾಗೂ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. 10 ಜನ ಸಾಧಕರು ಪ್ರಶಸ್ತಿ ಸ್ವೀಕರಿಸಿ ಅಭಿಪ್ರಾಯ ಹಂಚಿಕೊಂಡ್ರು. ಈ ಸಂಸ್ಥೆ ನನಗೆ ಮಾತಾಡಕ್ಕೆ ಕಲಿಸಿತು. ಯೂನಿಯನ್ ಬೆಳಗಲಿ ಸಾಹಿತಿಗಳು ಓದಲಿಕ್ಕೆ ಕಲಿಸಿದರು. MS ಮುನ್ನೋಳಿ ಅವರು ಭಾಷಣ ಮಾಡಲಿಕ್ಕೆ ಕಲಿಸಿದರು. PK ಗದಗಲಿ ಸರ್ ಬರೀಲಿಕ್ಕೆ ಕಲಿಸಿದರು. ಈ ಎಲ್ಲ ಪಾಠಗಳನ್ನು ಕಲಿತಂತ ನಾನು ಸ್ವಲ್ಪ ಸಾಧನೆಗಳನ್ನು ಮಾಡಿದೆ. ಇದೇ ರೀತಿ ಇನ್ಮುಂದೆಯೂ ಅನೇಕ ಸಾಧಕರನ್ನ, ಹಳೆ ವಿದ್ಯಾರ್ಥಿಗಳನ್ನ ಗುರುತಿಸಿ ಮುಂಬರುವ ದಿನಗಳಲ್ಲಿ ಗೌರವಿಸಲಾಗುವುದು ಎಂದು ಉಪ ಪ್ರಾಚಾರ್ಯರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ತಿಳಿಸಿದರು. 50 ವರ್ಷಗಳು 2025 ಜೂನ್ 16ನೇ ತಾರೀಕಿಗೆ ಕರೆಕ್ಟ್ ಆಗಿ 50 ವರ್ಷಗಳಾದವು. ಈ 50 ವರ್ಷಗಳಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಲಕ್ಷಾಂತರ ಜನರು ಇಲ್ಲಿ ವಿದ್ಯೆಯನ್ನು ಕೊಡ್ತಕ್ಕಂಥ ಸರಸ್ವತಿಯ ತವರೂರು ಇದಾಗಿದೆ. ಹೀಗಾಗಿ ಇಂತಹ ಸರಸ್ವತಿಯ ತವರೂರಿನಲ್ಲಿ ಅನೇಕ ಸಾಧಕರು, ನೂರಾರು ಸಾಧಕರು ಗೂಗಲ್ ಫಾರ್ಮ್ ಅನ್ನು ನಾವು ಬಿಟ್ಟು ಬಳಿಕ ಆ ಗೂಗಲ್ ಫಾರ್ಮ್ ದಲ್ಲಿ ನೂರಾರು ಸಾಧಕರು ತುಂಬಿ ಕಳಿಸಿದ್ರು. ನಾವು ಬಂದು ಮತ್ತು ಪ್ರಿನ್ಸಿಪಾಲರು ಬಂದು ಇಲ್ಲಿ 27 ವರ್ಷ ಅದು 1999ರಲ್ಲಿ ಬಂದ್ವಿ. ಆದರೆ 1977 76ರಲ್ಲಿ ಕಲಿತಂತ ಅನೇಕ ಜನರು ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ಯಾಕಂದ್ರೆ ಎಲ್ಲರೂ ಇವರು ತಮ್ಮ ಕಾಲೇಜು ಜೀವನವರೆಗೆ ಬಹಳ ಕಷ್ಟಪಟ್ಟಿದ್ದಾರೆ. ಅಂತ ಇಂಥ ಸಾಧಾರಣ ಕಷ್ಟ ಅಲ್ಲ. ಈ ಎಲ್ಲ ಸಾಧಕರಾಗಲಿ, ಅದನ್ನು ಬಹುಮಾನ ಕೊಡೋರಾಗಲಿ ಬಹಳ ಕಷ್ಟವನ್ನು ಪಟ್ಟು ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ. ಅಂಥವರಿಗೆ ನಾವು ಗುರುತಿಸಿ ಒಂದು ಸಾಧನೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀರಿ.
ಇಂಥ ಬಹಳಷ್ಟು ಸಾಧಕರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಇದ್ದೀವಿ. ಸುವರ್ಣ ಸಂಭ್ರಮ ಮಹೋತ್ಸವದ ದಿನ ಹಳೆ ವಿದ್ಯಾರ್ಥಿಗಳ ಸಮಾವೇಶವಾಗಿತ್ತು. 50 ವರ್ಷಗಳಿಂದ ಈ ಕಾಲೇಜಿನಲ್ಲಿ ಕಲಿತ ಅನೇಕರು ಉನ್ನತ ಸ್ಥಾನದಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿದ್ದಾರೆ. ಈ ಕಾಲೇಜಿನ ಮೇಲಿನ ಪ್ರೀತಿ ಅವರನ್ನ ಮತ್ತೆ ಒಂದುಗೂಡಿಸಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿ ಸರ್ ಅವರ ಹಸ್ತಕಮಲದಿಂದ ಇವತ್ತು ನೆರವೇರಿದೆ. ಎಲ್ಲ ನಮ್ಮ ಜನತಾ ಶಿಕ್ಷಣ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ STC ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದು, ಅದರ ಜೊತೆಗೆ 1975 ಹಿಡ್ಕೊಂಡು 2025 ಅಂದ್ರೆ ಸರಿ ಸುಮಾರು 50 ವರ್ಷದಲ್ಲಿ ಈ ಕಲ್ತು ಇಲ್ಲಿಂದ ಡಿಗ್ರಿ ಪಡೆದು ಹೋದ ಎಲ್ಲ BA, BCom, BSc, BBA, MA, MCom ಈ ಎಲ್ಲ ಪದವಿಯನ್ನ ಪಡೆದು ಹೋದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮನ ಇನ್ನೂ ಅದ್ದೂರಿಯಾಗಿ ನಮ್ಮ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಹೀಗೆ ಮುಂದುವರಿಸ್ತಾ ಹೊರಿದೀವಿ. ಸುಂದರವಾದ ಪ್ರಕೃತಿ ಪರಿಸರ, ವಿಶಾಲವಾದ ಆವರಣ ಕಣ್ಮನ ಸೆಳೆಯುತ್ತೆ. ಪ್ರತಿ ಕಂಬಗಳು, ಗೋಡೆಗಳು 50 ವರ್ಷಗಳ ಸಾರ್ಥಕತೆಯನ್ನ ಬಿಂಬಿಸುತ್ತಿತ್ತು. ಇಂತಹ ಭವ್ಯ ಕಾಲೇಜಿನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅನೇಕರು ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಬನಹಟ್ಟಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.